ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಕಲಿಯೋಗ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನನ್ನ ಹೆಸರು ಅಂಜು ಸುಂದರೇಶ್, ನಿಮ್ಮ ಯೋಗ ಟ್ರೈನರ್ ಮತ್ತು ಥೆರಪಿಸ್ಟ್. ನಾವು ಯೋಗಾಸನಗಳನ್ನು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ನೀವು ಇದು ಫಸ್ಟ್ ಟೈಮ್ ಯೋಗಾಸನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಅಥವಾ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಈ ಎಲ್ಲ ಮಾಹಿತಿಗಳು ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಮೊದಲನೇದಾಗಿ, ಯೋಗಾಸನಗಳು ಒಂದು ಫ್ಲೆಕ್ಸಿಬಿಲಿಟಿ ಪ್ರಾಕ್ಟೀಸ್ ಮಾತ್ರ ಅಲ್ಲ. ಸೊ ಯೋಗಾಸನಗಳಂದ ತಕ್ಷಣ ನಮಗೆ ನೆನಪಾಗೋದು ಅಡ್ವಾನ್ಸ್ಡ್ ಆಸನಗಳು, ತುಂಬ ಫ್ಯಾನ್ಸಿ ಪೋಸ್ಚರ್ಸ್, ಫುಲ್ ಬೆಂಡ್ ಆಗಿರೋ ಆಸನಗಳು. ಆದರೆ ಅದನ್ನು ಮಾಡಿದರೆ ಮಾತ್ರ ಯೋಗಾಸನಗಳು ಅಂತ ಅಲ್ಲ. ಸೊ ಎಲ್ಲರ ದೇಹಗಳು, ಬಾಡಿ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಬೋನ್ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿರುತ್ತೆ, ಮಸಲ್ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ನ್ಯಾಚುರಲಿ ಅವರ ಬಾಡಿ ಸ್ಲೈಟಾಗಿ ಟೈಟ್ ಆಗಿರುತ್ತೆ. ಕೆಲವ್ರಿಗೆ ಹೈಪರ್ ಮೊಬಿಲಿಟಿ ಅಂತ ಕಂಡೀಷನ್ ಇರುತ್ತೆ. ಅದು ನಮ್ಮ ಎರಡು ಜಾಯಿಂಟ್ಸ್ ಮಧ್ಯೆ ಇರೋ ಕನೆಕ್ಟಿವ್ ಟಿಶ್ಯೂ ತುಂಬ ಮೊಬೈಲ್ ಅಥವಾ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಹಾಗಾಗಿ ಅಂದರೆ ಸ್ವಲ್ಪ ಲೂಸ್ ಆಗಿರುತ್ತೆ. ಸೊ ಹಾಗಾಗಿ ಅವರ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಪೋಸನ್ನು ಈಸಿಯಾಗಿ ಬೆಂಡ್ ಮಾಡಿ ಮಾಡ್ಬೋದು. ಆದರೆ ಓವರ್ ಸ್ಟ್ರೆಚಿಂಗ್ ಮಾಡೋದ್ರಿಂದ ಇಂಜುರೀಸ್ ಸಹ ಆಗತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಆಗಲಿ, ಫ್ಲೆಕ್ಸಿಬಿಲಿಟಿ ಆಗಲಿ ಎಲ್ಲರ ಬಾಡಿಗೆ ಒಂದು ಲೆವೆಲಲ್ಲಿ ಬೇಕು. ಆದರೆ ಅದು ಸಹ ಜಾಸ್ತಿ ಆದರೆ, ಓವರ್ ಫ್ಲೆಕ್ಸಿಬಿಲಿಟಿ ಆದರೆ ಅದು ಸಹ ನಮ್ಮ ಬಾಡಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಯೋಗಾಸನಗಳನ್ನು ನಾವು ಸೇಫಾಗಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಸ್ಟ್ರೆಂತ್ ಮತ್ತು ಫ್ಲೆಕ್ಸಿಬಿಲಿಟಿಲಿ ಒಂದು ಬ್ಯಾಲೆನ್ಸ್ ತರ್ಬೋದು. ಸೊ ಹಾಗಾಗಿ ಯೋಗಾಸನಗಳು ಬರೀ ಫ್ಲೆಕ್ಸಿಬಿಲಿಟಿಗಳಿಗೆ ಮಾತ್ರ ಅಲ್ಲ, ಯೋಗಾಸನಗಳನ್ನ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಸ್ಟ್ರೆಂತ್ ಸಹ ತುಂಬ ಇನ್ಕ್ರೀಸ್ ಆಗುತ್ತೆ. ಸೊ ಎರಡನೇದಾಗಿ, ಮಸಲ್ ಎಂಗೇಜ್ಮೆಂಟ್. ಸೊ ಯಾವುದೇ ಒಂದು ಆಸನಗಳನ್ನು ಮಾಡಬೇಕಾದ್ರೆ ನಮ್ಮ ಮಸಲ್ಸನ್ನು ಎಂಗೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮಸಲ್ ಎಂಗೇಜ್ಮೆಂಟ್ ಅಂದರೆ ಮಸಲ್ಸನ್ನು ಆ್ಯಕ್ಟಿವ್ ಮಾಡೋದು ಅಥವಾ ಟೈಟ್ ಮಾಡೋದು. ಸೊ ನಮಗೆ ಈಗ ಹೇಗೆ ಮಸಲ್ಸನ್ನು ಎಂಗೇಜ್ ಮಾಡ್ಬೋದು? ಸೊ ನಾನು ಈಗ ತಾಡಾಸನದಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ನನ್ನ ಯಾವ ಬಾಡಿ ಪಾರ್ಟ್ ನೆಲಕ್ಕೆ ಟಚ್ ಆಗಿದೆ? ಈಗ ನನ್ನ ಕಾಲುಗಳು ನೆಲಕ್ಕೆ ಟಚ್ ಆಗಿದೆ. ಸೊ ಹಾಗಾಗಿ ನನ್ನ ಕಾಲನ್ನು ನೆಲಕ್ಕೆ ಚೆನ್ನಾಗಿ ಕನೆಕ್ಟ್ ಮಾಡಬೇಕು. ಗ್ರೌಂಡಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ನಾವು ಎಷ್ಟು ಚೆನ್ನಾಗಿ ನಮ್ಮ ಕಾಲುಗಳನ್ನು ನೆಲಕ್ಕೆ ಪ್ರೆಸ್ ಮಾಡ್ತೀವಿ, ಹೇಗೆ ನಮ್ಮ ಇಡೀ ದೇಹದ ತೂಕವನ್ನು ನನ್ನ ಕಾಲುಗಳ ಮೇಲೆ ಫುಲ್ ಸ್ಪ್ರೆಡ್ ಮಾಡಿರ್ತೀನಿ, ಅಷ್ಟು ಚೆನ್ನಾಗಿ ನನ್ನ ಮಸಲ್ಸ್ ಎಂಗೇಜ್ ಆಗುತ್ತೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಯಾವುದೇ ಒಂದು ಆಸನ ಮಾಡಬೇಕಾದ್ರೆ ನಮ್ಮ ಯಾವ ದೇಹದ ಅಂಗ ನೆಲದ ಮೇಲೆ ಇದೆ ಅದನ್ನು ನಾವು ಚೆನ್ನಾಗಿ ಭೂಮಿ ಜೊತೆ ಕನೆಕ್ಟ್ ಮಾಡಬೇಕು, ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡಬೇಕು. ಆಗ ನಮ್ಮ ಮಸಲ್ಸ್ ಎಂಗೇಜ್ ಆಗುತ್ತೆ. ಈಗ ನನ್ನ ಕಾಲನ್ನು ನಾನು ಚೆನ್ನಾಗಿ ಪ್ರೆಸ್ ಮಾಡಿದಾಗ ನನ್ನ ಮಸಲ್ಸ್ ಎಂಗೇಜ್ ಆಗುತ್ತೆ. ನೀವು ಮುಟ್ಟಿ ನೋಡ್ಬೋದು ನಿಮ್ಮ ಕಾಲುಗಳು ಎಷ್ಟು ಟೈಟ್ ಆಗಿರುತ್ತೆ ಅಂತ. ಸೊ ಆಗ ಅದು ನಮ್ಮ ಜಾಯಿಂಟ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ಜಾಯಿಂಟ್ಸ್ ಮೇಲೆ ತುಂಬ ಪ್ರೆಷರ್ ಬೀಳದ ಹಾಗೆ ನಮ್ಮ ಜಾಯಿಂಟ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ, ಒಂದು ಶಾಕ್ ಅಬ್ಸರ್ವರ್ ಥರ. ಸೊ ಹಾಗಾಗಿ ನಮ್ಮ ನೀ ಜಾಯಿಂಟ್ಸ್, ನಮ್ಮ ಹಿಪ್ ಜಾಯಿಂಟ್ಸ್, ನಮ್ಮ ಆ್ಯಂಕಲ್ ಜಾಯಿಂಟ್ಸ್ ಎಲ್ಲದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇದೇ ಥರ ನಾವು ಡೌನ್ವರ್ಡ್ ಫೇಸಿಂಗ್ ಡಾಗ್ ಮಾಡಬೇಕಾದ್ರೆ ನಮ್ಮ ಹಸ್ತಗಳು ನೆಲದ ಮೇಲೆ ಇರುತ್ತೆ. ಸೊ ಹಾಗಾಗಿ ನಮ್ಮ ಕೈಗಳನ್ನು ನಾವು ಚೆನ್ನಾಗಿ ಪ್ರೆಸ್ ಮಾಡಬೇಕು, ಆ್ಯಕ್ಟಿವೇಟ್ ಮಾಡಬೇಕು, ಫಿಂಗರ್ಸನ್ನು ಸ್ಪ್ರೆಡ್ ಮಾಡಬೇಕು, ನಮ್ಮ ವೆಯ್ಟನ್ನು ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಬೇಕು. ಬರೀ ಇಲ್ಲಿ ಮಾತ್ರ ಅಲ್ಲ, ನಮ್ಮ ಫಿಂಗರ್ ಟಿಪ್ಸ್ ಮೇಲೆ ಮತ್ತು ಹಸ್ತದ ಮುಂದಿನ ಭಾಗದಲ್ಲಿ, ಹಿಂದಿನ ಭಾಗದಲ್ಲಿ ಈಕ್ವಲ್ ಆಗಿ ವೆಯ್ಟನ್ನು ಸ್ಪ್ರೆಡ್ ಮಾಡಬೇಕು. ಆಗ ನಮ್ಮ ಅಪ್ಪರ್ ಮಸಲ್ಸ್ ಇದು ಎಂಗೇಜ್ ಆಗುತ್ತೆ, ನಮ್ಮ ಶೋಲ್ಡರ್ ಜಾಯಿಂಟ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಮ್ಮ ಜಾಯಿಂಟ್ಸನ್ನು ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಯಾವುದೇ ಆಸನ ಮಾಡಬೇಕಾದ್ರೆ ಜಾಯಿಂಟ್ ಪೇಯ್ನ್ ಬರಬಾರ್ದು. ಶೋಲ್ಡರ್ ಜಾಯಿಂಟ್ ಆಗ್ಬೋದು, ಬ್ಯಾಕ್ ಬೋನ್ ಆಗ್ಬೋದು, ಅಥವಾ ನಿಮ್ಮ ಹಿಪ್ ಜಾಯಿಂಟ್ ಆಗ್ಬೋದು, ನೀ ಜಾಯಿಂಟ್ ಆಗ್ಬೋದು. ಸೊ ಮಸಲ್ಸಲ್ಲಿ ಪೇಯ್ನ್ ಬಂದರೆ ಇಟ್ಸ್ ಓಕೆ, ಮಸಲ್ಸ್ ಆರ್ ವರ್ಕಿಂಗ್ ಅಂತ. ಆದರೆ ಜಾಯಿಂಟ್ಸಲ್ಲಿ ನಿಮಗೆ ಪೇಯ್ನ್ ಬರಬಾರ್ದು. ಸೊ ಹಾಗಾಗಿ ನೀವು ಕೇರ್ಫುಲ್ಲಾಗಿ ಯೋಗಾಸನಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಮೂರನೇದಾಗಿ, ಕೋರ್ ಎಂಗೇಜ್ಮೆಂಟ್. ಸೊ ಕೋರ್ ಎಂಗೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಯಾವುದೇ ಒಂದು ಆಸನ ಮಾಡಬೇಕಾದ್ರೆ. ಕೋರ್ ಅಂದರೆ ನಮ್ಮ ಹೊಟ್ಟೆಯ ಸುತ್ತಮುತ್ತ ಇರೋ ಮಸಲ್ಸ್, ಮುಂದೆ ಹಿಂದೆ ಹಾಗೂ ಸೈಡಲ್ಲಿರೋ ಮಸಲ್ಸ್. ಸೊ ನಾವು ಕೋರ್ ಎಂಗೇಜ್ ಮಾಡಿದಾಗ ನಮ್ಮ ಬ್ಯಾಕ್ ಪ್ರೊಟೆಕ್ಟ್ ಆಗುತ್ತೆ. ಸೊ ಈಗ ಕೋರನ್ನು ಹೇಗೆ ಎಂಗೇಜ್ ಮಾಡೋದು? ನಿಮ್ಮ ಹೊಟ್ಟೆಯನ್ನು ನೀವು ಒಳಗೆ ಎಳ್ಕೊಳ್ಬೇಕು. ಸೊ ಹೊಟ್ಟೆಯನ್ನು ಒಳಗೆ ಎಳ್ಕೊಳ್ಳೋದು ಅಂದರೆ ಫುಲ್ ಎಳ್ಕೊಂಡು ಉಸಿರಾಡ್ದಲ್ಲೇ ಇರೋದಾ? ಹಾಗಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನೊಂದು ಟೈಟ್ ಪಂಚ್ ನಿಮ್ಮ ಹೊಟ್ಟೆಗೆ ಈಗ ಹೊಡಿಲಿಕ್ಕೆ ಬಂದರೆ ಹೇಗೆ ನೀವು ಹೊಟ್ಟೆನ ಒಳಗೆ ಎಳ್ಕೊಳ್ತೀರಾ, ಅದ್ರ ಜೊತೆ ಹೇಗೆ ಉಸಿರಾಡ್ತೀರಾ. ಸೊ ಅದು ಕೋರ್ ಎಂಗೇಜ್ಮೆಂಟ್. ಅಥವಾ ಜಸ್ಟ್ ಒಂದು ಟೈಮ್ ಕಾಫ್ ಮಾಡಿ ನೋಡಿ, ಒಂದು ಟೈಮ್ ಕೆಮ್ಮಿ ನೋಡಿ, ಹೇಗೆ ನಿಮ್ಮ ಹೊಟ್ಟೆ ಮಸಲ್ಸ್ ಟೈಟ್ ಆಗುತ್ತೆ. ಇದು ಕೋರ್ ಎಂಗೇಜ್ಮೆಂಟ್. ಸೊ ನೆಕ್ಸ್ಟ್, ನೀವು ಯಾವುದೇ ಒಂದು ಆಸನ ಮಾಡಬೇಕಾದ್ರೆ, ನಿಮಗೆ ಕೋರ್ ಎಂಗೇಜ್ಮೆಂಟ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಕೋರ್ ಎಂಗೇಜ್ಮೆಂಟ್ ಮಾಡಬೇಕು ಅಂದರೆ, ಜಸ್ಟ್ ಒಂದು ಟೈಮ್ ಕಾಫ್ ಮಾಡಿ ನೋಡಿ, ಆಗ ನಿಮ್ಮ ಕೋರ್ ಎಂಗೇಜ್ ಆಗುತ್ತೆ. ಸೊ ಕೋರ್ ಎಂಗೇಜ್ ಮಾಡೋದು ತುಂಬ ಮುಖ್ಯ, ನಿಮ್ಮ ಪೋಸ್ಚರ್ಗೂ ಸಹ, ನಿಮ್ಮ ಬ್ಯಾಕಿಗೂ ಸಹ, ಹಾಗೂ ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಲಿಕ್ಕೂ ಸಹ ತುಂಬ ಒಳ್ಳೆಯದು. ಈಗ ನಾವು ನಮ್ಮ ನೀ ಜಾಯಿಂಟ್ಸನ್ನು ಯೋಗಾಸನಗಳನ್ನ ಮಾಡಬೇಕಾದ್ರೆ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ನಾರ್ಮಲ್ ಆಗಿ ಎಷ್ಟೊಂದು ಆಸನಗಳಲ್ಲಿ ನಾವು
ಮುಂದಿನ ಕಾಲನ್ನು ಬೆಂಡ್ ಮಾಡ್ತೀವಿ. ಈಗ ವೀರಭದ್ರಾಸನ ಆಗ್ಬೋದು, ವೀರಭದ್ರಾಸನ 2 ಆಗ್ಬೋದು, ಪಾರ್ಶ್ವಕೋನ ಆಗ್ಬೋದು. ಸೊ ನಾವು ಯಾವಾಗ ನಮ್ಮ ನೀನ ಬೆಂಡ್ ಮಾಡ್ತೀವಿ, ನಮ್ಮ ನೀ ಯಾವಾಗಲೂ ಸ್ಟ್ರೈಟ್ ಆಗಿ ಹೋಗಬೇಕು, ಹೀಗೆ ಒಳಗೆ ಹೋಗಬಾರ್ದು. ನಿಮ್ಮ ನೀ ಮತ್ತು ನಿಮ್ಮ ಕಾಲು ಬೆರಳು ಒಂದೇ ಡೈರೆಕ್ಷನಲ್ಲಿ ಪಾಯಿಂಟ್ ಆಗ್ತಾ ಇರಬೇಕು, ಅದು ತುಂಬ ಮುಖ್ಯ. ಅದರ ಜೊತೆಗೆ ನಿಮ್ಮ ನೀ ನಿಮ್ಮ ಆ್ಯಂಕಲನ್ನು ಕ್ರಾಸ್ ಮಾಡಬಾರ್ದು. ನಿಮ್ಮ ನೀ ಮತ್ತು ನಿಮ್ಮ ಆ್ಯಂಕಲ್ ಒಂದೇ ಲೈನಲ್ಲಿ ಇರಬೇಕು. ನೀವು ಯಾವಾಗ ನಿಮ್ಮ ನೀನ ಬೆಂಡ್ ಮಾಡ್ತೀರಾ, ನಿಮ್ಮ ವೆಯ್ಟ್, ನಿಮ್ಮ ದೇಹದ ತೂಕ ನಿಮ್ಮ ಹೀಲ್ ಮೇಲೆ ಜಾಸ್ತಿ ಇರುತ್ತೆ, ನಿಮ್ಮ ಹಿಮ್ಮಡಿ ಮೇಲೆ ಜಾಸ್ತಿ ಬರಬೇಕು. ಆವಾಗ ನಿಮ್ಮ ಮಸಲ್ಸ್ ಕರೆಕ್ಟಾಗಿ ಎಂಗೇಜ್ ಆಗುತ್ತೆ. ಅದೇ ಥರ ನೀವು ನೀಯನ್ನು ಯಾವ ಪೋಸ್ಗಳಲ್ಲಿ ಸ್ಟ್ರೈಟಾಗಿ ಇಟ್ಕೊಳ್ತೀರಾ, ಈಗ ತ್ರಿಕೋನಾಸನ ಆಗ್ಬೋದು, ನಿಮ್ಮ ನೀ ಸ್ಟ್ರೈಟ್ ಇರುತ್ತೆ. ಆ ಟೈಮಲ್ಲಿ ನಿಮ್ಮ ವೆಯ್ಟ್ ಮುಂದಿನ ಭಾಗದಲ್ಲಿ ಇರಬೇಕು. ಆಗ ನಿಮ್ಮ ನೀ ಪ್ರೊಟೆಕ್ಟ್ ಆಗುತ್ತೆ, ನಿಮ್ಮ ನೀಲಿ ಪೇಯ್ನ್ ಆಗಲ್ಲ, ನಿಮ್ಮ ನೀ ಹೈಪರ್ ಎಕ್ಸ್ಟೆಂಡ್ ಆಗಲ್ಲ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಕಾಲನ್ನು ನೀವು ಯಾವ ಆಸನಗಳಲ್ಲಿ ಬೆಂಡ್ ಮಾಡ್ತೀರಾ, ನಿಮ್ಮ ವೆಯ್ಟ್ ಜಾಸ್ತಿ ಹೀಲ್ಸ್ ಮೇಲೆ ಇರಬೇಕು. ನಿಮ್ಮ ಕಾಲುಗಳನ್ನು ಯಾವಾಗ ಸ್ಟ್ರೈಟ್ ಮಾಡ್ತೀರಾ, ನಿಮ್ಮ ವೆಯ್ಟ್ ಸ್ವಲ್ಪ ಜಾಸ್ತಿ ಮುಂದಿನ ಭಾಗದಲ್ಲಿ ಇದ್ದಾಗ ನಿಮ್ಮ ನೀ ಹೈಪರ್ ಎಕ್ಸ್ಟೆಂಡ್ ಆಗಲ್ಲ. ಸೊ ಮೂರನೇದಾಗಿ, ನಿಮ್ಮ ನೀನನ್ನು ನೀವು ಲಾಕ್ ಮಾಡಬಾರ್ದು. ಲಾಕ್ ಮಾಡೋದು ಅಂದರೆ ಏನು? ನಿಮ್ಮ ಜಾಯಿಂಟ್ಸನ್ನು, ಯಾವುದೇ ಜಾಯಿಂಟ್ಸ್ ಆಗ್ಬೋದು, ನೀವು ಸಾಫ್ಟಾಗಿ ಇಟ್ಕೊಂಡಷ್ಟು ಒಳ್ಳೆಯದು. ಈಗ ನಾನು ಲಾಕ್ ಮಾಡಿದಾಗ ಹೇಗೆ ನನ್ನ ನೀ ಹಿಂದೆ ಹೋಗ್ತಾ ಇದೆ, ಇದು ಲಾಕ್ ಮಾಡೋದು ಅಂತ. ಸೊ ಹಾಗಾಗಿ ನೀ ಜಾಯಿಂಟ್ಸನ್ನು ಲಾಕ್ ಮಾಡಿದ್ರೆ ನಿಮ್ಮ ನೀಗೆ ತುಂಬ ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ನೀನ ಯಾವಾಗಲೂ ಸಾಫ್ಟಾಗಿ ಇಟ್ಕೊಂಡಿರಬೇಕು. ಸಾಫ್ಟ್ ಅಂದರೆ ಹೀಗೆ ಬೆಂಡ್ ಮಾಡಬೇಕು ಅಂತಲ್ಲ. ಈಗ ನೋಡಿ, ನನ್ನ ಕಾಲು ಸ್ಟ್ರೈಟ್ ಇದೆ, ಬಟ್ ಸ್ಟಿಲ್ ನನ್ನ ನೀ ಸಾಫ್ಟ್ ಇದೆ. ನೀವು ಕಾಲನ್ನು ನೆಲಕ್ಕೆ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ನಿಮ್ಮ ಮಸಲ್ಸ್ ಎಂಗೇಜ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಜಾಯಿಂಟ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಿಮ್ಮ ಜಾಯಿಂಟ್ಸನ್ನು ಲಾಕ್ ಮಾಡಬೇಡಿ. ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಫಾರ್ವರ್ಡ್ ಬೆಂಡಿಂಗ್. ಯೋಗಾಸನಗಳಲ್ಲಿ ತುಂಬ ಆಸನಗಳು ಫಾರ್ವರ್ಡ್ ಬೆಂಡಿಂಗ್ ಆಸನಗಳಿದೆ. ನಾವು ಯಾವಾಗಲೂ ಫಾರ್ವರ್ಡ್ ಬೆಂಡ್ ಮಾಡಬೇಕಾದ್ರೆ ನಮ್ಮ ಹಿಪ್ಸಿಂದ ಬೆಂಡ್ ಮಾಡಬೇಕು. ಯಾವುದೇ ಆಸನ ಆಗಲಿ ನಮ್ಮ ಹಿಪ್ಸ್ ಹಿಂದೆ ಹೋಗಬೇಕು, ನಮ್ಮ ಬಾಡಿ ಮುಂದೆ ಬರಬೇಕು. ಈ ಥರ ನಮ್ಮ ಬೆನ್ನನ್ನು ಹೀಗೆ ಬೆಂಡ್ ಮಾಡಿ ಹೋಗಬಾರ್ದು. ಇದು ನಮ್ಮ ಬೆನ್ನಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬೆನ್ನು ನೋವಿರೋರ್ಗಂತೂ ತುಂಬ ಜಾಸ್ತಿ ಆಗುತ್ತೆ. ಬೆನ್ನು ನೋವು ಇಲ್ದವ್ರಿಗೆ ಬೆನ್ನು ನೋವು ಗ್ಯಾರಂಟಿ ತುಂಬ ಇದೇ ಥರ ಮಾಡಿದಾಗ ಬರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ಫಾರ್ವರ್ಡ್ ಬೆಂಡ್ ಮಾಡಬೇಕಾದ್ರೆ ನಮ್ಮ ಹಿಪ್ಸಿಂದ ಫಾರ್ವರ್ಡ್ ಬೆಂಡ್ ಮಾಡಬೇಕು. ಫಾರ್ವರ್ಡ್ ಬೆಂಡಿಂಗ್ ಬರೀ ಆಸನಗಳನ್ನ ಮಾಡಬೇಕಾದ್ರೆ ಮಾತ್ರ ಅಲ್ಲ, ನಾವು ದಿನನಿತ್ಯ ಎಷ್ಟು ಸಲ ಫಾರ್ವರ್ಡ್ ಬೆಂಡ್ ಮಾಡ್ತೀವಿ, ಬೆಳಗ್ಗೆ ಎದ್ದಾಗಿಂದ ಮಲಗೋ ತನಕ. ಸೊ ಎಲ್ಲ ಟೈಮಲ್ಲೂ ಗಮನ ಇಟ್ಕೊಳ್ಳಿ. ನೀವು ಫಾರ್ವರ್ಡ್ ಬೆಂಡ್ ಮಾಡಬೇಕಾದ್ರೆ ನಿಮ್ಮ ನೀನ ಸಾಫ್ಟಾಗಿ ಇಟ್ಕೊಂಡು ಸ್ಲೈಟಾಗಿ ಬೆಂಡ್ ಮಾಡಿ ನಿಮ್ಮ ಹಿಪ್ಸಿಂದ ಫಾರ್ವರ್ಡ್ ಬೆಂಡಿಂಗ್ ಮಾಡೋದ್ರಿಂದ ನಿಮ್ಮ ದೇಹವನ್ನು ನೀವು ಆರೋಗ್ಯವಾಗಿ ಇಟ್ಕೊಳ್ಬೋದು, ನಿಮ್ಮ ಬ್ಯಾಕನ್ನು ನೋವು ಬರೋದನ್ನು ತಪ್ಪಿಸ್ಬೋದು. ಸೊ ಕೊನೆಯದಾಗಿ ನಿಮ್ಮ ಬ್ಯಾಕ್ ಬೆಂಡಿಂಗ್ ಪೋಸಸ್. ಸೊ ಯೋಗಾದಲ್ಲಿ ತುಂಬ ಬ್ಯಾಕ್ ಬೆಂಡಿಂಗ್ ಪೋಸ್ಗಳಿದೆ. ಇದು ನಮ್ಮ ಬ್ಯಾಕ್ ಮಸಲ್ಸನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ. ಬ್ಯಾಕ್ ಪೇಯ್ನ್ ಇರೋರ್ಗಂತೂ ತುಂಬ ಒಳ್ಳೆಯ ಪೋಸಸ್. ಮೇಯ್ನಾಗಿ ನಾವು ಬ್ಯಾಕ್ ಬೆಂಡಿಂಗ್ ಅಂದ ತಕ್ಷಣ ಬೆನ್ನನ್ನು ಫುಲ್ ಬೆಂಡ್ ಮಾಡೋದು ಅಂತ ಅಂದ್ಕೊಳ್ತೀವಿ. ಬ್ಯಾಕ್ ಬೆಂಡಿಂಗ್ದು ಮೇಯ್ನ್ ಇಂಟೆನ್ಷನ್ ನಮ್ಮ ಫ್ರಂಟ್ ಆಫ್ ದ ಬಾಡಿನ ಓಪನ್ ಮಾಡೋದು. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಚೆಸ್ಟ್ ಓಪನ್ ಮಾಡಬೇಕು, ಶೋಲ್ಡರ್ಸ್ ಓಪನ್ ಮಾಡಬೇಕು. ನಿಮ್ಮ ಮೇಯ್ನಾಗಿ ನಿಮ್ಮ ಕೋರ್ ಮಸಲ್ಸನ್ನು ಎಂಗೇಜ್ ಮಾಡಬೇಕು ಮತ್ತು ಹಿಪ್ ಮಸಲ್ಸನ್ನು ಸಹ ಲೈಟಾಗಿ ಎಂಗೇಜ್ ಮಾಡಬೇಕು. ಈ ಮಸಲ್ಸ್ ಎಂಗೇಜ್ ಆದರೆ ನಿಮ್ಮ ಲೋವರ್ ಬ್ಯಾಕನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಬ್ಯಾಕ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಎಂಗೇಜ್ ಮಾಡಿ ದೆನ್ ಬ್ಯಾಕ್ ಬೆಂಡ್ ಮಾಡಬೇಕು. ಸೊ ಬ್ಯಾಕ್ ಬೆಂಡಿಂಗ್ ಪೋಸಸ್ಗಳಿಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಳ್ತೀನಿ. ನಾನೀಗ ಹೇಳಿರುವ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ನೆನಪಿರುತ್ತೆ ಅಂತ ಅಂದ್ಕೊಳ್ತೀನಿ. ಯೋಗ ಅಂದರೆ ಪರ್ಫೆಕ್ಷನ್ ಅಲ್ಲ. ಯೋಗ ಅಂದರೆ ನಾವು ಎಲ್ಲದನ್ನು ಪರ್ಫೆಕ್ಟಾಗಿ ಮಾಡಬೇಕು ಅಂತಲ್ಲ. ಯೋಗ ಅಂದರೆ ಪ್ರೋಗ್ರೆಸ್. ನಾವು ಪ್ರತಿನಿತ್ಯ ಅದರಲ್ಲಿ ಪ್ರಗತಿಯನ್ನು ಕಾಣ್ತಾ ಇರ್ತೀವಿ, ಪ್ರತಿನಿತ್ಯ ಕಲಿತಾ ಇರ್ತೀವಿ. ಸೊ ಹಾಗಾಗಿ ಇದನ್ನು ನೆನಪಿಟ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.